ಕಷ್ಟ ಆದಿತ್ತು ನಮಗೆ. ಈಗ 110 ಆಗಿದೆ. ನಮ್ಮ ದೇಶಕ್ಕೇನೆ ತೊಂದರೆ ಇದೆ. ಎಲ್ಲ ಪ್ರತಿ ಸಾಮಾನ್ಯ ವಸ್ತು ಬೆಲೆ ಇರ್ತದೆ, ಎಲ್ಲದಕ್ಕೆ ತೊಂದರೆ. ಮುಖ್ಯವಾಗಿರುವುದೇ ಡೀಸೆಲ್ ಪೆಟ್ರೋಲ್. 102 ಇತ್ತು, ಈಗ ಇವತ್ತು 110. ಎಂಥದ್ರಿ ಇದು? ಹೇಗೆ ನಾವು ಅಣ್ಣ ಇದ್ದವರಲ್ಲ, ಅವರೆಲ್ಲ ಪಾಪದವರು ಮೇಲೆ ಕೂತವರಲ್ಲ. ಅದು 110 ಮಲ್ಪಡಿ 110 ಮಲ್ಪಡಿ ಇಂಚ ಮಲ್ತನೇ ಜನಗಳು ಕಂಡು ದೇಶ ಗೊತ್ತೇನೆ. ಇದು ನಮ್ಮ ದೇಶ ನನ್ನೆಲ್ಲ ಇಂಪ್ರೂವ್ ಆಯ್ತು. ಇದೊಂದು 4 ದಿವಸ ಆಯಿತು ಕಂಟಿನ್ಯೂ ಆಗಿ 2 ರೂಪಾಯಿ 3 ರೂಪಾಯಿ ಈ ಥರ ಏರ್ತಾ ಉಂಟು. ಈ ಥರ ಆದರೆ ಜನಸಾಮಾನ್ಯವರಿಗೆ ತುಂಬ ಕಷ್ಟ ಆಗುತ್ತೆ. आई थिंक वी शुड स्टैंड विद द नेशन एंड वेस्ट नहीं करना चाहिए इस टाइम में. ಇವತ್ತು 9 ಕಮ್ಮಿ ಆಯ್ತಲ್ಲ ಪೆಟ್ರೋಲಿಗೆ. ಆಗಲಿ ತುಂಬ ಕಮ್ಮಿ ಆಗಲಿ, ನಮಗೆ ಖುಷಿಯೇ. ಅಣ್ಣ ಇದ್ದವರಲ್ಲ, ಅವರೆಲ್ಲ ಪಾಪದವರು ಮೇಲೆ ಕೂತವರಲ್ಲ. ಏನು ಮಾಡೋದು? ಜಾಸ್ತಿ ಹೇಳಿದ್ರೆ ಏನಾಗ ಕಮ್ಮಿ ಅಂತ ಹೇಳೋದು, ಮತ್ತೇನು ಮಾಡೋದು? ಇದು ಸುತ್ತಾಡಬೇಡಿ ಅಂತ ಹೇಳಿದ್ದಾರೆ. 1 ವರ್ಷಕ್ಕೆ ಎಲ್ಲೋ ಹೋಗಬೇಡಿ, ಸುತ್ತಾಡಬೇಡಿ ಅಂತ. ಅವ್ರು ಹೋಗ್ತಾ ಇದ್ದಾರೆ, ನಾನು ನಡ್ಕೊಂಡು ಹೋಗುದಾ? ಏನು ಫಾಯ್ದೆ ಇಲ್ಲ. ನಮ್ಮನೆ ಸಿಬ್ 1 ಲೀಟ್ರಿಗೆ ಈತ ಪುರ ಮಲ್ದೇರು ಗ್ಯಾಸ್ದ ಸಮಸ್ಯೆ ಬಕ್ಕದಾದೆ. ನಮ್ಮ ದೇಶ ಉಂಡದೆ ಇಂಚೇನೆ ಪುರ ಆಲಾಪಿನ ಗೊತ್ತಂಡೆ. ಜನಗಳು ಕಂಡರೆ ಬೋಬಿಂದಾಗ ಬೆನ್ ಪೂಜೆ ಇರ್ತದೆ, ಕಂಡು ಉಂದಾಗ ಒಂದೇ ಉದ್ದೇಶ ಗೊತ್ತಂಡೆ. ರೇಟ್ ಈ ಗೌರ್ಮೆಂಟ್ ಪುರ ಉಂಟದೆ, ಬಾಯಿಗೆ ಬತ್ತಿನ ಪುರ ರೇಟ್ ಪಾಡಿರುತ್ತೆ, ತಪ್ಪತ್ತೇವು ಅಂದತ್ತೆ. ಮತ್ತು ಯಾನ್ಲ ಉಂಡದೆ ಇಂಕ್ಲೆಲ್ಲ ಪಾತೇನ ಒಂದುಂಡು ರೈಟ್ಸ್ ಗೊತ್ತಂಡೆ. 110 ಮಲ್ತೇರಿತ್ತೆ, ಅದು 110 ಮಲ್ಪಡಿ 210 ಮಲ್ಪಡಿ ಇಂಚ ಮಲ್ತನೇ ಜನಗಳು ಕಂಡು ದೇಶ ಗೊತ್ತೇನೆ. ಇದು ನಮ್ಮ ದೇಶ ನನ್ನೆಲ್ಲ ಇಂಪ್ರೂವ್ ಆಯ್ತು ಗೊತ್ತೇನೆ. ನಮ್ಮ ಇಂಡಿಯಾ ಫಸ್ಟ್ ಆಫ್ ಆಲ್ ಗೊತ್ತಂಡೆ ಅಂದತ್ತೆ. ಓಡೆ ತಿರ್ಗುನು ಅಕಲ್ ಅಮ್ಮಡೆ ತಿರ್ಗುನ ನಮ್ಮ ನೆಟ್ಟು ಪಾತೇನು ಸ್ಟೇಟ್ ಎಂಕದಲ್ಲ ಅಜ್ಜಿ ನಮ್ಮ ಉಂಟದೆ ಪಾತೇನು ಸೀದಾನೆ ಪಾತೇರು. ನಮ್ಮ ದಗ್ಗಲ್ ಬಾಜಿ ಪಾತೇರಲ್ಲಿ ದಗ್ಗಲ್ ಬಾಜಿ ಯಾಪ ಪಾತೇರು ಅಪ್ಪ ಮಣ್ಣು ತಿಂದು ಪಾಪ ಡೋಂಗಿ ವಂಚನೆ ಮಲ್ಪಿರುತ್ತೆ. ಫಸ್ಟ್ ಆಫ್ ಆಲ್ ಉಂಟೋಡು ನಮ್ಮ ದೇಶ ಮೋಸ 90% ಮೋಸನೇ ಏರ್ಲ ಉಂಡದೆ. ಅಂಚ ಮಲ್ತ ಉದ್ದಾರಲಾತೀನಿ ಎಂಕ್ಲೆ ಬೆಂತಿನ ಸಂಬಳ ತಿಕ್ಕು ಜಪ ಎಂಕ್ಲೆ ದಯ ಹಾಕುಲ್ ಸಂಬಳ ಹೆಚ್ಚು ಮಲ್ಪಿಜಾರು ಗೌರ್ಮೆಂಟ್ ದಯಾಕ ಮಲ್ಪಿಜಾರು. ಏನು ಇಂಕೆಲ್ಲ ನಂಬರ್ ಕೊಡ್ಬೇಕು ಪಾತೇರು ಡೆಂಡ್ ಹಾಕುಲ್ ಮಿನಿಸ್ಟರ್ನ ಹಾಕುಲ್ ಅಂದೆ ಯಾವ ಯಾನ್ ಹೆಚ್ಚ ಪಾತೇರು ಎನ್ನಪ್ಪದಾರ ನಮ್ಮ ಕುಡ್ಲದ ಹರೀಶ್. मेरा नाम सतीश है, तो मैं इधर अभी लॉ कर रहा हूँ. तो अभी का जो सिचुएशन है हमारे इंडिया में थोड़ा ख़राब है. अभी जो वॉर चल रहा है उसकी वजह से जो शॉर्टेजेस अभी चल रहा है, फ्यूल का, गैस का, सिलेंडर का होटलों में, तो बहुत ही एक प्रॉब्लम है अभी. और मोदी जी ने भी बोला है इसके बारे में, हम वी शुड कट शॉर्ट ऑन ऑल दिस और कम यूज़ करना है. सो आई थिंक अभी का सिचुएशन में हमको थोड़ा सा केयरफुल रहना चाहिए, थोड़ा सा सेव करना चाहिए. क्योंकि इफ़ यू रिमेंबर 1960 इंडिया चाइना वॉर में भी देयर वाज शॉर्टेजेस फॉर फूड एंड फॉर द सोल्जर्स. तो उस टाइम में भी भारत सरकार ने, उस टाइम के प्राइम मिनिस्टर ने बोला था कि आप दो टाइम के खाना खाओ यार, एक टाइम खाना खाओ सो दैट 1 टाइम का बच जाए. सो एक सिमिलर सिचुएशन आया है अभी. सो आई थिंक वी शुड स्टैंड विद द नेशन एंड हम वेस्ट नहीं करना चाहिए इस टाइम में, ताकि सबको हो एक सब लोगों को इक्वली मिल जाए. और सब until this problem resolves we should be careful. ಹೆಸರು ಬಶೀರ್ ಅಂತ. ನಾನು ಸಿಟಿ ಬಸ್ಸಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಇದೊಂದು 4 ದಿವಸ ಆಯಿತು ಕಂಟಿನ್ಯೂ ಆಗಿ 2 ರೂಪಾಯಿ 3 ರೂಪಾಯಿ ಈ ಥರ ಏರ್ತಾ ಉಂಟು. ಈ ಥರ ಆದರೆ ಜನಸಾಮಾನ್ಯವರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಬೆಲೆಯನ್ನು ಕೂಡಲೇ ಕಡಿಮೆ ಮಾಡಬೇಕು. 1 ವರ್ಷಕ್ಕೆ ಸುತ್ತಾಡಬೇಡಿ, ಮತ್ತು ಇಂಥದ್ದು ಕೆಲವೆಲ್ಲ ನಿಯಮ ತರ್ತಾ ಇದ್ದಾರೆ. ಯಾವ 102 ಇತ್ತು, ಈಗ ಇವತ್ತು 110. ಎಂಥದ್ರಿ ಇದು? ಹೇಗೆ ನಾವು ಈಗ ಆಗ್ತದೆ ಗಾಡಿ ಸ್ಟಾಪ್ ಮಾಡಿ ಸೈಕಲ್ನಲ್ಲಿ ಹೋಗುವ ಎಂದು ಮನಸ್ಸಾಗ್ತದೆ. ಇಷ್ಟು ರೇಟ್ ಪೆಟ್ರೋಲಿಗೆ ಡೈಲಿ ರೇಟ್ ಹೆಚ್ಚಾಗ್ತಾ ಇದೆ. ಏನು ಮಾಡ್ತಾ ಇದ್ದೀರಿ ಗೌರ್ಮೆಂಟ್? ಎಲ್ಲ ಪಾಪದವರಿಗೆ ಕಷ್ಟ ಅಲ್ಲ ಇದು? ಹೀಗೆ ಆಗಲಿಕ್ಕೆ ಕೂಡ್ದು. ಹೌದು, ಅವರು ಎಲ್ಲೆಲ್ಲಿ ಸುತ್ತಾಡಲಿಕ್ಕೆ ಹೋಗ್ತಾರೆ, ನಾವು ಹೋಗಲಿಕ್ಕಿಲ್ಲ, ಗೋಲ್ಡ್ ತೆಗಿಲಿಕ್ಕಿಲ್ಲ, ಮನೆಯಲ್ಲಿ ಕೂತ್ಕೊಳ್ಳಿ. ಅವರೆಲ್ಲ
ಆಚೆ ಈಚೆ ಎಲ್ಲ ಹೋಗಿ ಬರ್ತಾರೆ. ನಮಗೆ ಹೇಳ್ತಾರೆ ಮನೆಯಲ್ಲಿ ಕೂತ್ಕೊಳ್ಳಿ. ಅವರ ಗಾಡಿಯೆಲ್ಲ ಯೂಸ್ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಏನು ಮಾಡೋದು, ಏನು ಹೇಳೋದು, ಯಾರಿಗೆ ಹೇಳೋದು, ಹೇಳಿ ಏನು ಪ್ರಯೋಜನ ಇಲ್ಲ. ಆಯಿತು, ನನ್ನ ಹೆಸರು ಮೊಹಮ್ಮದ್ ಅಲಿ. ಅಂದರೆ ಈಗ ಗಲ್ಫಿನ ಪರಿಸ್ಥಿತಿ ನೋಡುವಾಗ ಅದು ಒಂದು ಲೆಕ್ಕದಲ್ಲಿ ಸರಿ ಕಾಣ್ತದೆ. ಆದರೆ ಬೆಲೆ ಏರ್ತಾ ಇದ್ದರೆ ಸ್ವಲ್ಪ ಕಷ್ಟ ಆದಿತ್ತು ನಮಗೆ. ಈಗ 110 ಆಗಿದೆ. ಈಗ ನೆಕ್ಸ್ಟ್ ಎಷ್ಟಾಗ್ತದೆ ಎಂದು ಅದು ಗೊತ್ತಿಲ್ಲ. ಅದೆಲ್ಲ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಎಂಥದ್ದು. ಅವ್ರದ್ದು ಪರ್ಸನಲ್ ಅದು. ಆ ವಿಷಯದಲ್ಲಿ ನಾವು ಆಡೋದಂದರೆ ನಮಗೆ ಹೋಗುವಲ್ಲಿ ಹೋಗಬೇಕಾಗ್ತದಲ್ಲ. ಈಗ ನಿನ್ನೆ ನಾವು ಕಾಸರಗೋಡಿಗೆ ಹೋಗಿದ್ದೇವೆ, ಹೋಗುವಲ್ಲಿ ಹೋಗಬೇಕಲ್ಲ, ಹೆಚ್ಚು ಏನು ಸುತ್ತಾಡುವಾಗೆ ಇಲ್ಲಲ್ಲ. ಹೆಸರು ಅನ್ವರ್ ಶೇಖ್. ಇದು ಜನಸಾಮಾನ್ಯರಿಗೆ ತೊಂದರೆ ಇದೆ ಅಲ್ಲ, ಬಸ್ ಪ್ರಯಾಣಿಕರಿಗಂತಲ್ಲ, ಇಡೀ ನಮ್ಮ ದೇಶಕ್ಕೇ ತೊಂದರೆ ಇದೆ. ಎಲ್ಲ ಪ್ರತಿ ಸಾಮಾನ್ಯ ವಸ್ತು ಬೆಲೆ ಇರ್ತದೆ, ಎಲ್ಲದಕ್ಕೆ ತೊಂದರೆ. ಮುಖ್ಯವಾಗಿ ಇರುವುದೇ ಡೀಸೆಲ್ ಪೆಟ್ರೋಲೇ. ಇಂಧನಕ್ಕೆ ಬೆಲೆ ಏರಿದರೆ ಎಲ್ಲದಕ್ಕೆ ಹೆಚ್ಚಾಯಿತು ಅಂತಲೇ ಅರ್ಥ. ಅದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.